ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು ರೇವಣ್ಣ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜಾಮೀನು ಕೋರಿದ್ರು ರೇವಣ್ಣ. ಬೇಲ್ ನೀಡದಂತೆ ಎಸ್ಐಟಿ ಪರ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ. ಇವತ್ತು ಸಂತ್ರಸ್ತೆ ದೂರೇ ಸುಳ್ಳು ಅಂತ ರೇವಣ್ಣ ಪರವಾದ ವಕೀಲರು ಪ್ರತಿವಾದ ಮಾಡಬಹುದು. ಹೊಳೆನರಸೀಪುರ ಪ್ರಕರಣ ಸುಳ್ಳು ಅಂತ ನಾಗೇಶ್ ಅವರು ವಾದಿಸಿದ್ದಾರೆ ಈಗಾಗಲೇ. ಜೊತೆಗೆ ಜಾಮೀನು ಕೊಡಬಾರದು ಅಂತ ಎಸ್ಪಿಪಿ ಕೂಡ ಪ್ರತಿವಾದವನ್ನು ಮಂಡನೆ ಮಾಡಿದ್ದಾರೆ, ಆಕ್ಷೇಪ ಎತ್ತಿದ್ದಾರೆ. ಇದು ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವ ಮೊದಲ ಪ್ರಕರಣ, ಲೈಂಗಿಕ ದೌರ್ಜನ್ಯದ ಪ್ರಕರಣ. ಕೆಲಸದ ಆಕೆ ಸಲ್ಲಿಕೆ ಮಾಡಿದ್ದಂತಹ ಲೈಂಗಿಕ ದೌರ್ಜನ್ಯದ ಪ್ರಕರಣ ಇದು. ಅದರಲ್ಲಿ A1 ಆರೋಪಿ HD ರೇವಣ್ಣ, A2 ಆರೋಪಿ ಪ್ರಜ್ವಲ್ ರೇವಣ್ಣ. ಆದರೆ ಅಲ್ಲಿ ಹಾಕಿರುವಂಥ ಸೆಕ್ಷನ್ಗಳು ಬೇಲೆಬಲ್ ಆಗಿರುವಂಥ ಸೆಕ್ಷನ್ಗಳು, ಜಾಮೀನು ಸಿಗಬಹುದಾದ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಹಾಗಾಗಿ ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆ ಇದೆ. ಮಧ್ಯಾಹ್ನದ ನಂತರ ಭವಿಷ್ಯ ನಿರ್ಧಾರ ಆಗಬಹುದು. ಇನ್ನು ದೇವೇಗೌಡರ ನಿವಾಸಕ್ಕೆ HD ರೇವಣ್ಣ ಆಗಮಿಸಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂಥ ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಅವರ ಆಗಮನ ಆಗಿದೆ. ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ HD ರೇವಣ್ಣ. ಇವತ್ತು ಜಾಮೀನು ಅರ್ಜಿಯ ತೀರ್ಪು ಹಿನ್ನೆಲೆಯಲ್ಲಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಇಸ್ಕೊಂಡು ಪ್ರಸಾದ ಸಮೇತ ದೇವೇಗೌಡರ ಮನೆಗೆ ರೇವಣ್ಣ ಬಂದಿದ್ದಾರೆ. ವೆಂಕಟೇಶ್ವರನ ಆಶೀರ್ವಾದ ಪಡೆದು ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇವತ್ತು ಜಾಮೀನು ಸಿಗಲಿ ಅಂತ ರೇವಣ್ಣ ಅವರು ಕೇಳ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಮೊದಲನೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಎರಡನೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅವರಿಗೆ ಬೇಲ್ ಸಿಕ್ಕಿದೆ. ಆ ಪ್ರಕರಣದಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ಗಳಿದು, ಆದರೆ ಈ ಪ್ರಕರಣದಲ್ಲಿ ಬೇಲೆಬಲ್ ಸೆಕ್ಷನ್ಗಳಿದ್ದಾವೆ. ಜೊತೆಗೆ ಆ ಪ್ರಕರಣದಲ್ಲಿ ಬೇಲ್ ಸಿಕ್ಕಿದೆ ಅನ್ನೋದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಕೇಸ್ನಲ್ಲಿ. ಅದರ ಬಗ್ಗೆ ವಾದವನ್ನು ಮಾಡಬಹುದು. ಜೊತೆಗೆ ಇಡೀ ಕೇಸ್ ಇದು ಸುಳ್ಳು, ರಾಜಕೀಯ ಪ್ರೇರಿತ, ದುರುದ್ದೇಶ ಪೂರಿತ ಅಂತ ರೇವಣ್ಣ ಅವರ ಪರವಾದಂಥ ವಕೀಲರು ಕೂಡ ವಾದ ಮಂಡನೆ ಮಾಡಿದ್ದಾರೆ. ಗೊತ್ತಿಲ್ಲ ಎಷ್ಟು ಕನ್ವಿನ್ಸ್ ಆಗಿದ್ದಾರೆ ಜಡ್ಜು ಅಂತ. ಏನಾಗುತ್ತೆ ಇವತ್ತು ಜಾಮೀನು ಅರ್ಜಿಯ ಭವಿಷ್ಯ ಏನಾಗುತ್ತೆ ಕಾದು ನೋಡಬೇಕು. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ರೇವಣ್ಣ ಅವರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದರು, ಇನ್ನೊಂದು ಯಾವುದೋ ದೇವಸ್ಥಾನಕ್ಕೆ ಹೋದರು. ಅಲ್ಲಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಆ ಪ್ರಸಾದದ ಜೊತೆಗೆ ದೇವೇಗೌಡರನ್ನು ಭೇಟಿ ಆಗಿದ್ದಾರೆ. SK ಮಂಜುನಾಥ್ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ತೀರ್ಪು ಬರುತ್ತೆ ಇವತ್ತು. ಜಾಮೀನು ಅರ್ಜಿಯ ವಿಚಾರಣೆ ಆಗಿದೆ, ತೀರ್ಪು ಕಾಯ್ದಿರಿಸಿದ್ದಾರೆ. ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಬಹುದು? ವಸುದೇವನು ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ಜಾಮೀನು ಅರ್ಜಿ ಕೋರಿ 42ನೇ AC ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದು. ಅರ್ಜಿ ವಿಚಾರಣೆಯನ್ನು 2 ದಿನಗಳ ಕಾಲ ವಿಚಾರಣೆಯನ್ನು ನಡೆಸಿದಂಥ ನ್ಯಾಯಾಧೀಶರು ಇವತ್ತು ಮಧ್ಯಾಹ್ನ 2:45 ಸುಮಾರಿಗೆ ಆದೇಶವನ್ನು ಪ್ರಕಟಣೆ ಮಾಡಲಿದ್ದಾರೆ. ಇವತ್ತು ರೇವಣ್ಣ ಅವರ ಪಾಲಿಗೆ ಏನು ಶುಭ ಸೋಮವಾರ ಆಗುತ್ತೋ ಅಥವಾ ಕಹಿ ಆಗುತ್ತೋ ಗೊತ್ತಿಲ್ಲ. ಯಾಕೆಂತಂದರೆ ಇಲ್ಲಿ ಎರಡೂ ಪರ ಒಂದು ವಕೀಲರು, SIT ಪರ SPPಗಳು ವಾದ, ಜೊತೆಗೆ ರೇವಣ್ಣ ಅವರ ಪರ ಹಿರಿಯ ವಕೀಲರಾದಂಥ CV ನಾಗೇಶ್ ಅವರು ಸಹ ಗಂಭೀರವಾಗಿ, ಜೊತೆಗೆ ಕೆಲವೊಂದು ಮಹತ್ವದ ಹೇಳಿಕೆಗಳನ್ನು, ಸೆಕ್ಷನ್ಗಳನ್ನು ಉಲ್ಲೇಖ ಮಾಡಿ ಒಂದು ವಾದವನ್ನು ಮಂಡನೆ ಮಾಡಿದ್ದಾರೆ. ಇಲ್ಲಿ SIT ಪರ ವಾದ ಮಂಡಿಸಿದಂಥ SPPಗಳಿಬ್ಬರು, ಏನು ಜೈನಾ ಕೊಟ್ಟಾರ್ ಇರ್ಬೋದು, ಜೊತೆಗೆ ಅಶೋಕ್ ನಾಯಕ್ ಇರ್ಬೋದು. ಇಲ್ಲಿ ಹೊಳೆನರಸೀಪುರ ಪ್ರಕರಣದಲ್ಲಿ ಕೇವಲ ಮೊದಲಿಗೆ ಲೈಂಗಿಕ ದೌರ್ಜನ್ಯ ಅಡಿಯಲ್ಲಿ 354A 354E ಜೊತೆಗೆ 506 509 ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಆದರೆ ಸಂತ್ರಸ್ತೆ ಕೊಟ್ಟಂಥ ಹೇಳಿಕೆ ಆಧಾರದ ಮೇಲೆ ಆ ಒಂದು ಪ್ರಕರಣ ಈಗ ಅತ್ಯಾಚಾರ ಪ್ರಕರಣವಾಗಿ ತಿರುಗಿರ್ತಕ್ಕಂಥದ್ದು. ಹಾಗಾಗಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇಬ್ಬರ ಮೇಲೆ, ಅಂದರೆ ತಂದೆ ಮತ್ತು ಮಗನ ಮೇಲೆ ಇಬ್ಬರಿಗೂ ಸಹ ಆ ಒಂದು ಸೆಕ್ಷನ್ ಅಪ್ಲೈ ಆಗುತ್ತೆ. ಹಾಗಾಗಿ ಏನು ಅತ್ಯಾಚಾರ ಆರೋಪ ಎದುರಿಸ್ತಾ ಇರ್ತಕ್ಕಂಥ ಇಬ್ಬರಿಗೂ ಯಾವುದೇ ಕಾರಣಕ್ಕಾಗೂ ಜಾಮೀನನ್ನು ಕೊಡಬಾರ್ದು. ಈಗಾಗಲೇ 2ನೇ ಆರೋಪಿಯಾಗಿರ್ತಕ್ಕಂಥವ್ರು ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾರೆ. ಇವರಿಗೆ ಏನಾದರೂ ಜಾಮೀನನ್ನು ಕೊಟ್ಟರೆ ಇವರು ಅದೇ ರೀತಿಯಾಗಿ ತಲೆಮರೆಸ್ಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ಜೊತೆಗೆ ಸಾಕ್ಷಿಗಳು, ಸಂತ್ರಸ್ತೆ ದೂರದಾರ ಮೇಲೆ ಪ್ರಭಾವ ಬೀರೋದಿರ್ಬೋದು, ಅವರಿಗೆ ಬೆದರಿಕೆ ಹಾಕೋದಿರ್ಬೋದು, ಈ ರೀತಿಯಾದಂಥ ಎಲ್ಲ ಅವಕಾಶಗಳಿರೋದ್ರಿಂದ ಯಾವುದೇ ಕಾರಣಕ್ಕಾಗೂ ರೇವಣ್ಣ ಅವರಿಗೆ ಜಾಮೀನನ್ನು ನೀಡಬಾರ್ದು ಅಂತಕ್ಕಂಥ ಒಂದು ವಾದವನ್ನು ಮಂಡಿಸಿದ್ದಾರೆ. ಮತ್ತೊಂದು ಕಡೆ ರೇವಣ್ಣ ಅವರ ಪರ ವಕೀಲರಾದಂಥ CV ನಾಗೇಶ್ ಅವರು ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದೇ ಸುಳ್ಳಾಗಿದೆ. ಯಾಕಂದರೆ ದೂರಿನಲ್ಲಿ ಸಂತ್ರಸ್ತೆ ಉಲ್ಲೇಖ ಮಾಡಿರ್ತಕ್ಕಂಥದ್ದು 4-5 ವರ್ಷಗಳ ಹಿಂದೆ ಆಕೆ ಕೆಲಸ ಸಹ ಬಿಟ್ಟಿದ್ದಾರೆ. ಒಂದು ವೇಳೆ ಆ ಸಂದರ್ಭದಲ್ಲೇ ಲೈಂಗಿಕ ದೌರ್ಜನ್ಯ ಎಸಗಿದ್ದಾಗಿದೆ, ಅವತ್ತು ದೂರು ಕೊಡದೆ ಯಾಕೆ ಇಷ್ಟು ಡಿಲೇ ಮಾಡಿದ್ರು, ಈಗ ಆಕೆ ದೂರನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಜೊತೆಗೆ ದೂರು ದಾಖಲಾಗಿರ್ತಕ್ಕಂಥ ಏಪ್ರಿಲ್ 28ನೇ ತಾರೀಕು, ಆ ದಿನಾಂಕದ ಹಿಂದಿನ ದಿನವೋ ಅಥವಾ
ಒಂದು ವಾರದ ಅಂತರದಲ್ಲೋ ಅಥವಾ ಒಂದು ತಿಂಗಳ ಅಂತರದಲ್ಲೂ ಸಹ ಈ ಘಟನೆ ಆಗಿಲ್ಲ. 5-6 ವರ್ಷಗಳು ಕಳೆದೋಗಿದ್ದಾವೆ. ಹಾಗಾಗಿ ಈ ಕೇಸ್ನಲ್ಲಿ ನಮ್ಮ ಕ್ಲೈಂಟ್ ಅಂದರೆ ಕಕ್ಷಿದಾರರದ್ದು ಯಾವುದೇ ಪಾತ್ರ ಇಲ್ಲ. ಇವೆಲ್ಲವೂ ಸಹ ಸುಳ್ಳು ಆರೋಪ ಮಾಡಿರ್ತಕ್ಕಂಥದ್ದು. ಅವರ ರಾಜಕೀಯ ವರ್ಚಸ್ಸನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ಒಂದು ಪಿತೂರಿ ಮಾಡಿ ಕೇಸನ್ನು ದಾಖಲು ಮಾಡಿದ್ದಾರೆ. ಜೊತೆಗೆ ದೂರುದಾರರು ಸಹ ಹೋಗಿ ಹಾಸನ ಅಂದರೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿಲ್ಲ. ಅಲ್ಲಿನ ಪೊಲೀಸರೇ ಬಂದು ಬೆಂಗಳೂರಿಗೆ ಬಂದು ಸಂತ್ರಸ್ತ ಇರ್ತಕ್ಕಂಥ ಸ್ಥಳದಲ್ಲಿ ಆ ದೂರನ್ನು ಅವರಿಗೆ ಹೇಗೆ ಬೇಕೋ ಹಾಗೆ ಬರೆಸ್ಕೊಂಡು ಈ ಒಂದು ದೂರನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೂ ಸಹ ನಮ್ಮ ಕಕ್ಷಿದಾರರ ವಿರುದ್ಧ ಯಾವುದೇ ಆರೋಪಗಳಿಲ್ಲ. ಹಾಗಾಗಿ ಜಾಮೀನು ಮಂಜೂರು ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಈ ವಾದ ಮತ್ತು ಪ್ರತಿವಾದ ಆಲಿಸಿರ್ತಕ್ಕಂಥ ನ್ಯಾಯಾಧೀಶರಾದಂಥ ಪ್ರೀತ್ ಅವರು ಇವತ್ತು 2:45 ಸುಮಾರಿಗೆ ಒಂದು ಆದೇಶವನ್ನು ಪ್ರಕಟಿಸಿದ್ದಾರೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.